ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದಿಶೇಷನನ್ನು ಕಂಡುಹಿಡಿಯಲು ದಿವ್ಯ ಔಷಧವೊಂದು ಸಿಕ್ತು. ಇದನ್ನು ಸೇವಿಸಿದವರು ನಾಗಲೋಕದವರಾಗಿದ್ದರೆ ಅವರ ದೇಹ ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗುವುದು. ನೋಡಿ ಅಮ್ಮ, ನನ್ನ ಮಗ ಹೇಗೆ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾನೆ. ಆವಾಗ ತ್ರಿಶೂಲ್ ಅಂದ್ರೆ ಸಿಟ್ಟು, ಬೇಸರ ಎಲ್ಲ ಇತ್ತು. ಆದ್ರೆ ಈಗ ಒಬ್ರ ಬಗ್ಗೆ ಗೊತ್ತಿಲ್ಲದ ಹಾಗೇನೆ. ಆದ್ರೆ ಅದು ಯಾರು ಅಂತ ಗೊತ್ತಾದ್ಮೇಲೆ ಸಿಟ್ಟಿರೋ ಜಾಗದಲ್ಲಿ ಬರೀ ಪ್ರೀತಿ ಮಾತ್ರ ಇರುತ್ತೆ. ಅಲ್ಲ, ಇವನು ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ತುಂಬ ತಲೆ ಹಾಕ್ತಿದ್ದಾನೆ ಅಂತ ಅನ್ನಿಸ್ತಿಲ್ವಾ? ಸುಮ್ಮನಿರ. ನನ್ನ ಮೊಮ್ಮಗನ ನೋಡು, ನಗ್ನಗ್ತಾ ಎಷ್ಟು ಖುಷಿಯಿಂದ ನಿಂತಿದ್ದಾನೆ. ಆದಷ್ಟು ಬೇಗ ನೀ ಮನೆಗೆ ಬರಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಈ ಜನ್ಮದಲ್ಲ, ಎಲ್ಲ ಜನ್ಮದಲ್ಲೂ ನನ್ನ ಮಗ ಹುಟ್ಲಿ ಅಂತ ನಾನು ಬಯಸ್ತೀನಿ. ಹೌದು ದಮಯಂತಿ, ಅವನ ವ್ಯಕ್ತಿತ್ವನೇ ಹಾಗೆ. ಒಂದು ಸಾರಿ ಅವನ ಜೊತೆ ಕಾಲ ಕಳೆದ್ರೆ ಪ್ರತಿ ಜನ್ಮದಲ್ಲೂ ಅವನು ಬೇಕು ಅನಿಸ್ಬಿಡುತ್ತೆ. ಏನ್ ಶಿವಾನಿ, ಮುಂದಿನ ಜನ್ಮಕ್ಕೂ ನಿನ್ಗೆ ತ್ರಿಶೂಲ ಬೇಕು ಅಂತ ಅನಿಸ್ತಾ ಇದೆಯಾ? ನಮ್ದು ಜನ್ಮ ಜನ್ಮಾಂತರದ ಪ್ರೀತಿ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಜನ್ಮಗಳಲ್ಲೂ ನನಗೆ ತ್ರಿಶೂಲ್ ಪ್ರೀತಿನೇ ಬೇಕು. ಮಾಯಾ, ಹೇಳಿ ಅಂಕಲ್. ಅಲ್ಲ, ಅದು ಮುಂದೆ ಈಗ ಅಂಕಲ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ನಾಗಲೋಕದವಳು, ನಾಗಮಣಿ ಬಗ್ಗೆ ತಿಳ್ಕೊಂಡಿರೋಳು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಗಮಣಿ ನಾಗಲೋಕದವ್ರನ್ನ ಬಿಟ್ಟು ಬೇರೆ ಯಾರ ಕೈಗೆ ಸಿಕ್ಕಿದ್ರು ಅದರಿಂದ ಯಾವ ಪ್ರಯೋಜನ ಕೂಡ ಆಗಲ್ಲ. ಹಾಗಲ್ಲ ಮಾಯಾ, ಹೀಗಿದ್ಮೇಲೂ ನಾಗಮಣಿನ ಪಡ್ಕೊಳ್ಳೋದಕ್ಕೆ ಅಷ್ಟೊಂದು ಜನ ಅದ್ರ ಹಿಂದೆ ಬೀಳ್ತಾರೆ ಅಂತಂದ್ರೆ ಏನಾದ್ರೂ ಒಂದು ದಾರಿ ಇರಲೇಬೇಕು ಅಲ್ವಾ? ಇದೆ, ದಾರಿ ಇದೆ. ಆದ್ರೆ ಅದು ನಾಗಲೋಕದವ್ರಿಗೆ ಮಾತ್ರ ತಿಳಿದಿರೋ ಸತ್ಯ. ಹೇಳು ಮಾಯಾ, ಪ್ಲೀಸ್ ಹೇಳು. ಅಲ್ಲ, ನಾವು ನಾಗಮಣಿನ ಪಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಅದನ್ನ ಪಡ್ಕೊಂಡ್ಮೇಲೆ ಯಾವ ಪ್ರಯೋಜನ ಇಲ್ಲ ಅಂತಂದ್ರೆ ನಾವು ಮಾಡ್ತಿರೋದೆಲ್ಲ ವೇಸ್ಟ್ ಅನಿಸ್ಬಿಡುತ್ತೆ ಅಲ್ವಾ? ಯಾವ ಪೂಜೆ ಮಾಡಬೇಕು, ಎಂಥ ವ್ರತ ಮಾಡಬೇಕು ಹೇಳು. ಅಂಕಲ್, ನನಗೆ ಗೊತ್ತಿರೋ ಸತ್ಯನ ನಿಮಗೆ ಹೇಳಕ್ಕೆ ಖಂಡಿತವಾಗ್ಲೂ ಇನ್ನೂ ಸಮಯ ಬಂದಿಲ್ಲ. ನಾಗಮಣಿಯಿಂದ ಶಕ್ತಿ ಪಡೆಯೋದು ಹೇಗೆ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಇನ್ನು ನನ್ನ ಅವಶ್ಯಕತೆ ನಿಮಗಿರೋದಿಲ್ಲ. ಅಂದ್ರೆ ನೀನು ನನಗೆ ಮೋಸ ಮಾಡ್ತಾ ಇದೀಯಾ? ಇಲ್ಲ, ನನಗೆ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಾ ಇರೋದು. ನೋಡಿ ಅಂಕಲ್, ನಾನು ನಿಮಗೆ ತುಂಬ ಹಿಂದೆನೇ ಹೇಳಿದ್ದೆ, ನಾಗಮಣಿ ಅನ್ನೋದು ಒಂದು ಅಗಾಧವಾದ ಶಕ್ತಿ. ಅದು ಯಾರೇ ಏನೇ ಕೇಳಿದ್ರು ಕೊಡುವಂಥ ಶಕ್ತಿ. ಅದು ಸಿಕ್ಕಾದ್ಮೇಲೆ ನಿಮಗೇನು ಬೇಕೋ ನೀವು ಕೇಳ್ಕೊಬೋದು, ನನಗೇನು ಬೇಕೋ ನಾನು ಕೇಳ್ತೀನಿ. ಅಲ್ಲಿವರೆಗೂ ನನಗೆ ನಿಮ್ಮ ಸಹಾಯ ಬೇಕು. ಸರಿ. ಅವರು ಕಷ್ಟಪಟ್ಟು ನಾಗಮಣಿಯನ್ನು ತಂದು ಅದಕ್ಕೆ ಸಲ್ಲಬೇಕಾಗಿರೋ ಪೂಜೆಗಳನ್ನೆಲ್ಲ ಮಾಡಲಿ. ಅದಾದಮೇಲೆ ಏನಾಗಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ನನಗೆ ನಿಮ್ಮ ಬೆಂಬಲ ಬೇಕು. ಸರಿ.
ಪ್ರಣಾಮಗಳು ಗುರುದೇವ. ದಿನದಿಂದ ದಿನಕ್ಕೆ ಎಲ್ಲ ಜಟಿಲವಾಗ್ತಿದೆ. ನಾನು ಯಾವ ಉದ್ದೇಶ ಇಟ್ಕೊಂಡು ಭೂಲೋಕಕ್ಕೆ ಹೋದ್ನೋ ಅದಿನ್ನೂ ಮೊದಲ ಹಂತದಲ್ಲಿಯೇ ಇದೆ. ಆದ್ರೆ ನನ್ನ ಸುತ್ತ ಇರೋ ಶತ್ರುಗಳನ್ನ ಗಮನಿಸಿದಾಗ ಅವರು ನನಗಿಂತ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಭಯ ಆಗ್ತಿದೆ. ನನ್ನ ಆದಿಶೇಷ ಸಿಗದೆ ನಾಗಮಣಿನ ನಾಗಲೋಕಕ್ಕೆ ತರೋದು ಅಸಾಧ್ಯ. ನನ್ನ ಆದಿಶೇಷನ ಕಂಡು ಹಿಡಿಯೋದಕ್ಕೆ ಏನಾದ್ರೂ ಒಂದು ದಾರಿ ತೋರಿ ಗುರುದೇವ. ಒಂದು ದಾರಿ ಇದೆ ಶಿವಾನಿ. ಅದರ ಬಗ್ಗೆ ತಿಳಿದ ಕೂಡಲೇ ಬೇಗ ಬಂದು ನನ್ನ ಭೇಟಿಯಾಗಲು ಸಂದೇಶ ಕಳಿಸಿದ್ದೆ. ಯಾವ ದಾರಿ ಗುರುದೇವ? ಮಹಾಗುರು ನಾಗಮಾರ್ತಾಂಡರು ಬರೆದ ನಾಗ ಶಾಸನಗಳಲ್ಲಿ ನಾಗಮಣಿಯ ಬಗ್ಗೆ, ಅದರ ಶಕ್ತಿಯ ಬಗ್ಗೆ, ಅದು ಕಳೆದು ಹೋದರೆ ಮಾಡಬೇಕಾದ ಪೂಜಾ ಕ್ರಿಯೆಗಳ ಬಗ್ಗೆ ಅದರಲ್ಲಿ ಉಲ್ಲೇಖವಿದೆ. ಎಲ್ಲದನ್ನು ಪರಿಶೀಲಿಸಿದೆ. ನಿನ್ನ ಹುಡುಕಾಟಕ್ಕೆ ಒಂದು ದಾರಿಯನ್ನು ಕಂಡು ಹಿಡಿದುಕೊಂಡೆ ಶಿವಾನಿ. ಏನದು? ಆ ಶಾಸನದ ಪ್ರಕಾರ ನಾಗಲೋಕದ ರಾಜ ಕಾಣೆಯಾದರೆ ನಾಗಲೋಕದ ಪಟ್ಟದರ್ಶಿಯಾದವಳ ಮಣಿಬಂಧದಲ್ಲಿ ಒಂದು ವಿಶೇಷ ಶಕ್ತಿ ಇರಲಿದೆ. ಅದು ಅವನಿರೋ ದಾರಿಯನ್ನು ತೋರುತ್ತದೆ. ಅದಕ್ಕಾಗಿ ನಿನ್ನ ಮಣಿಬಂಧ ಎಲ್ಲಿದೆ? ಮಣಿಬಂಧ? ಹೌದು, ಮಣಿಬಂಧ ಎಲ್ಲಿ? ಅದು ಮಾತ್ರವೇ ನಿನಗೆ ಆದಿಶೇಷ ಇರುವ ಜಾಗವನ್ನು ತೋರುತ್ತದೆ. ಗುರುದೇವ, ಅದು ನನ್ನಿಂದ ಕಳೆದು ಹೋಗಿ ತುಂಬಾ ವರ್ಷಗಳೇ ಆಗಿದೆ. ನಾಗಲೋಕದಲ್ಲಿ ಬೆಳೆಯುವ ಒಂದು ಗರಿಕೆಗೂ ಎಷ್ಟು ಶಕ್ತಿ ಇರುತ್ತದೆ. ಅಂತದ್ದರಲ್ಲಿ ಮಣಿಬಂಧಕ್ಕೆ ಎಷ್ಟು ಶಕ್ತಿ ಇರಬೇಡ. ನೀನು ಅದನ್ನೇ ಕಳೆದುಕೊಂಡಿರುವೆಯಲ್ಲ. ಗುರುದೇವ, ಕಾರಣ ಬೇಡ ಶಿವಾನಿ. ಮಣಿಬಂಧ ಬೇಕು ಅಷ್ಟೇ. ಆದಿಶೇಷನನ್ನು ಹುಡುಕಲು ಇರುವುದು ಅದೊಂದೇ ದಾರಿ ಮಾತ್ರ. ಆ ಮಣಿಬಂಧವನ್ನು ಎಲ್ಲಿ ಕಳೆದುಕೊಂಡೆ ಅಲ್ಲೇ ಹುಡುಕು. ಯೋಚನೆ ಮಾಡು. ಮಣಿಬಂಧ ಸಿಗದೆ ನಿನಗೆ ಆದಿಶೇಷ ಸಿಗಲು ಸಾಧ್ಯವೇ ಇಲ್ಲ. ಸಿಕ್ತು ದಿಗ್ವಿಜಯ, ಸಿಕ್ತು. ಆದಿಶೇಷನನ್ನು ಕಂಡು ಹಿಡಿಯಲು ದಿವ್ಯ ಔಷಧವೊಂದು ಸಿಕ್ತು. ತಗೋ. ಇದನ್ನ ನಾನೇನ್ ಮಾಡ್ಬೇಕು? ಇದನ್ನ ನಿನ್ನ ಮನೆಯವರೆಲ್ಲರಿಗೂ ಕೊಡಬೇಕು. ಎಲ್ಲರೂ ಇದನ್ನು ಸೇವಿಸಬೇಕು. ಸೇವಿಸಿದವರಲ್ಲಿ ಆದಿಶೇಷ ಯಾರೆಂದು ತಿಳಿಯುತ್ತದೆ. ನೆನಪಿರಲಿ ದಿಗ್ವಿಜಯ, ಇದು ನಿನಗೆ ಅನುಮಾನ ಬಂದವರಷ್ಟೇ ಅಲ್ಲ, ಮನೆಯವರೆಲ್ಲರೂ ಇದನ್ನು ಸೇವಿಸಬೇಕು. ಸೇವಿಸಿದ್ರೆ ಏನಾಗುತ್ತೆ? ಇದನ್ನು ಸೇವಿಸಿದವರು ನಾಗಲೋಕದವರಾಗಿದ್ದರೆ ಅವರ ದೇಹ ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗು. ಅದು ಕಾರ್ಕೋಟಕ ವಿಷದ ಬಣ್ಣ. ಇಚ್ಛಾಧಾರಿ ನಾಗ ಯಾವ ರೂಪದಲ್ಲಿದ್ದರೂ ಅವರ ದೇಹದಲ್ಲಿ ಆವರಿಸಿರುವ ವಿಷ ಎಲ್ಲರ ಕಣ್ಣಿಗೂ ಕಾಣುತ್ತದೆ. ಸರಿ ಗುರುಗಳೇ, ಇದನ್ನ ಮನೆಯವರೆಲ್ಲರೂ ದೇಹನೂ ಸೇರ್ಬೇಕು. ಹಾಗೆ ಮಾಡ್ತೀನಿ. ದಿಗ್ವಿಜಯ, ಇದನ್ನು ಪುಣ್ಯ ಪ್ರಸಾದದ ರೀತಿ ಭಯಭಕ್ತಿಯಿಂದ ಸೇವಿಸಿದರೆ ಮಾತ್ರ ಪೂರ್ಣ ಫಲ ಪ್ರಾಪ್ತಿ. ಅದು ಹೇಗೆ ಸಾಧ್ಯ ಗುರುಗಳೇ? ಅಂದ್ರೆ ಇದನ್ನ ಮನೆಯವರು ಇಷ್ಟಪಟ್ಟು ಸೇವಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು. ಅದು ಹೇಗೆ ಗುರುಗಳೇ? ಅದು ನಿನಗೆ ಬಿಟ್ಟ ವಿಚಾರ. ಮನೆಯವರೆಲ್ಲರೂ ಇದನ್ನು ಭಯಭಕ್ತಿಯಿಂದ ಸೇವಿಸಿದರೆ ಮಾತ್ರ ಆದಿಶೇಷ ಯಾರೆಂಬುದು ನಮಗೆ ಗೊತ್ತಾಗುತ್ತದೆ. ಗುರುಗಳೇ, ಒಂದು ಐಡಿಯಾ. ಯಾವುದೋ ಪೂಜೆ ನೆಪ ಮಾಡಿ ಇದನ್ನ ಪ್ರಸಾದದಲ್ಲಿ ಬೆರೆಸ್ಕೊಟ್ರೆ ಎಲ್ಲರೂ ಭಯಭಕ್ತಿಯಿಂದ ಸೇವಿಸ್ತಾರಲ್ವಾ? ಇದನ್ನು ಸೇವಿಸಿದವರ ಮೇಲೆ ಚಂದ್ರನ ಬೆಳಕು ಬಿದ್ದಾಗ ಅವರು ನಾಗಲೋಕದವರೇ ಆಗಿದ್ದರೆ ಅವರ ದೇಹ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ದಿಗ್ವಿಜಯ, ಮರೆಯಬೇಡ. ಇದನ್ನು ಮನೆಯವರೆಲ್ಲರೂ ಸೇವಿಸಬೇಕು. ಹೋಗು. ಸರಿ ಗುರು.
ಆದಿಶೇಷ, ನೀನು ಯಾವ ರೂಪದಲ್ಲಿದ್ರು ದಿಗ್ವಿಜಯನ ಕಣ್ಣಿಗೆ ಬೀಳಲೇಬೇಕು. ಬಿದ್ರೆ ನಾಗಮಣಿ ನನ್ನ ಸ್ವತ್ತು. ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಸ್ವಾಮಿಗಳು ಸತ್ಯ ಹೇಳೋ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ಆದ್ರೆ ಈ ರೀತಿ ಮುಖವಾಡ ಹಾಕೊಂಡು ಎಷ್ಟು ದಿನ ಅಂತ ಬದುಕಕ್ಕಾಗುತ್ತೆ? ನನ್ನ ಕಷ್ಟನ ಯಾರ ಹತ್ರನೂ ಹೇಳ್ಕೊಳಕ್ಕೂ ಆಗ್ತಿಲ್ಲ. ಬೇಡಪ್ಪ, ಇಂಥ ಪರಿಸ್ಥಿತಿ ನನ್ನ ಶತ್ರುಗೂ ಕೊಡ್ಬೇಡ ದೇವ್ರೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರಲಿ? ಎಷ್ಟು ದಿನ ಅಂತ ಈ ಸತ್ಯನ ಮುಚ್ಚಿಡ್ಲಿ? ತ್ರಿಶೂಲ್ ನನ್ನ ಮಗ ಅಂತ ಎಷ್ಟು ದಿನ ಅಂತ ಈ ಸತ್ಯನ ಮುಚ್ಚಿಡ್ಲಿ? ದಿಗ್ವಿಜಯ್ ತ್ರಿಶೂಲ್ನ ನನ್ನ ಮಗ ಅನ್ಕೊಂಡಿದ್ದಾನೆ, ಆದ್ರೆ ಸತ್ಯನೇ ಬೇರೆ ಇದೆ. ನಮ್ಮಮ್ಮ ತ್ರಿಶೂಲ್ನ, ತ್ರಿವಿಕ್ರಮ್ನ ಅದ್ಲು ಬದಲು ಮಾಡಿದ್ಲು. ಆದ್ರೆ ನಾನು ಆ ಮಕ್ಕಳನ್ನ ಮತ್ತೆ ಅದ್ಲು ಬದಲು ಮಾಡಿದೆ. ನನ್ನ ಮಗ ನನ್ನ ಹತ್ರನೇ ಬೆಳಿಬೇಕು ಅಂತ ನನ್ನ ಹತ್ರನೇ ಸಾಕಿದೆ. ಆದ್ರೆ ಅವನು ಚೆನ್ನಾಗಿರ್ಬೇಕು ಅಂತ ಯಜಮಾನರಿಗೆ ದತ್ತು ಕೊಟ್ಟೆ. ಇಲ್ಲಿ ಬೇರೆನೇ ಆಗ್ತಾ ಇದೆ. ನನಗೆಲ್ಲ ಸತ್ಯ ಗೊತ್ತಿದ್ರು ದಿಗ್ವಿಜಯನ್ಗೇನೂ ಹೇಳಿಲ್ಲ. ನನ್ನ ಮಗ ಸಂತೋಷವಾಗಿರ್ಲಿ ಅಂತ ಅವನ ಮನೆಗೆ ಕಳ್ಸಿಕೊಟ್ಟೆ. ಆದ್ರೆ ನನ್ನ ಮಗ ಸಂತೋಷವಾಗಿದ್ದಾನ? ಎಲ್ಲಿದ್ದಾನೆ? ಹೇಗಿದ್ದಾನ ಅವನು? ಎಲ್ಲರೂ ಕಣ್ಣಲ್ಲೂ ನಾನು ಬಂದಿದ್ದೀನೇನೋ ಅನ್ನೋ ಹುಡುಕಾಟ, ನಾನು ಬಂದ್ಬಿಡ್ತೀನೇನೋ ಅನ್ನೋ ಕಾತ್ರ. ನಾನು ಎದುರುಗಡೆನೆ ಇದ್ರೂ ನಾನೇ ತ್ರಿಶೂಲ್ ಅಂತ ಹೇಳೋ ಸ್ಥಿತಿಲಿ ನಾನಿಲ್ಲ. ಇದು ಈ ಮನೆಗೆ ಬಂದು ಸೇರ್ಕೊಂಡಿರೋ ಆದಿಶೇಷ ಯಾರು ಅಂತ ತಿಳ್ಕೊಳಕಿರೋ ಶಕ್ತಿ ಯಾವುದೇ ಕಾರಣಕ್ಕೂ ಈ ಸಲ ಮಿಸ್ ಆಗ್ಬಾರ್ದು. ಇವನು ನೇರ ನಿಂತು ನನ್ನನ್ನ ಬೆದರಿಸೋ ಹಾಗೆ ಮಾತಾಡ್ದ. ನಮ್ದು ಜನ್ಮಾಂತರದ ಸೇಡು ಅಂತ ಕೂಡ ಹೇಳ್ದ. ಮನೆ ಬಿಟ್ಟು ಹೋಗ್ತಾ ಇದ್ದ ಅಬ್ಬಯ್ಯನ ಮತ್ತೆ ಮನೆಯಲ್ಲಿ ಇರೋ ಹಾಗೆ ಮಾಡ್ದ. ಇವನ ಎಲ್ಲ ವರ್ತನೆನೂ ವಿಚಿತ್ರವಾಗಿದೆ. ನಾಗಿನಿ, ನನ್ನ ನೋಡಿದ ತಕ್ಷಣ ನಿನ್ನ ಮನಸ್ಸಿನಲ್ಲಿ ಓಡೋ ಯೋಚನೆಗಳೇನು ಅಂತ ನನಗೆ ಅರ್ಥ ಆಗುತ್ತೆ. ಸದ್ಯಕ್ಕೆ ನೀನ್ ನನ್ನ ಬೇಟೆ ಅಲ್ಲ. ಆದಿಶೇಷ ಯಾರು ಅಂತ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಇಬ್ಬರಿಗೂ ಕೊನೆ ದಾರಿ ಹೇಗೆ ತೋರಿಸ್ತೀನಿ ಅಂತ ನೋಡ್ತಾ ಇರೋ. ಅಲ್ಲಪ್ಪ, ನೀನು ಬಂದಾಗಿನಿಂದನೂ ನೋಡ್ತಾನೆ ಇದ್ದೀನಿ. ಮನೇಲೇ ಇರಲ್ಲ. ಮನೇಲಿದ್ದು ನಮ್ಮ ಜೊತೆ ಮಾತಾಡ್ಬೇಕಪ್ಪ. ಅದನ್ನು ಬಿಟ್ಟು ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಮನೆಯಿಂದ ಹೊರಗೇ ಇರ್ತೀಯ. ಈಗ ಹೋಗಿದ್ಯಲ್ಲ, ಏನ್ ಕೆಲ್ಸಕ್ಕೆ ಹೋಗಿದ್ದೆ? ಮನೆ ಮಗ ತ್ರಿಶೂಲು ಮನೆಗೆ ಬಂದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಏನು ಸಾಲ್ವ್ ಆಗ್ತಾ ಇಲ್ಲ. ಹಾಗಾಗಿ ದೈವ ಶಕ್ತಿಯಿಂದಾದರೂ ಪ್ರಯತ್ನ ಪಡೋಣ ಅಂತ ಒಬ್ಬ ಸ್ವಾಮಿಗಳನ್ನ ನೋಡ್ಕೊಂಡು ಬರಕ್ಕೆ ಹೋಗಿದ್ದೆ. ಹೌದಾ ರೀ? ಏನ್ ಹೇಳಿದ್ರು? ನನ್ನ ತ್ರಿಶೂಲ್ ಬರ್ತಾನಂತ? ಎಲ್ಲಿದ್ದಾನಂತೆ? ಪೂರ್ವ ದಿಕ್ಕಿನಲ್ಲಿದ್ದಾನಂತೆ. ಯಾವುದೋ ಕಂಟಕ ಅವನ್ನ ಮನೆಗೆ ಬರೋದ್ರಿಂದ ತಡೀತಿದೆಯಂತೆ. ಅದಕ್ಕೆ ಪರಿಹಾರ ಏನೂ ಇಲ್ವಾ ಯಜಮಾನ್ರೆ? ಪರಿಹಾರ ಇದೆ. ಒಂದು ಪೂಜೆ ಮಾಡಿಸ್ಬೇಕಂತೆ. ಮಾಡಿಸಿದ್ರೆ ಎಲ್ಲ ಕಂಟಕಗಳು ದೂರ ಆಗುತ್ತಂತೆ. ಆದಷ್ಟು ಬೇಗ ತ್ರಿಶೂಲು ಮನೆಗೆ ಬರ್ತಾನೆ ಅಂದರು. ಅಯ್ಯೋ ಬಾಬಾಜಿ, ನೀವು ತ್ರಿಶೂಲ್ ಬಗ್ಗೆ ಮಾತಾಡ್ತಿದ್ದೀರಾ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ನ ಫೋಟೋ ಹಿಡ್ಕೊಂಡು ನಾವು ಅವನ ಬಗ್ಗೆನೇ ಮಾತಾಡ್ತಿದ್ವಿ. ಆದಷ್ಟು ಬೇಗ ಪೂಜೆ ಮಾಡೋಣ. ಬೇಗ ಅವನ ಮನೆಗೆ ಬಂದರೆ ಸಾಕು ಅಲ್ವಾ ಶಿವಾನಿ? ಹಾ, ಹೌದು ಅಜ್ಜಿ. ಆದಷ್ಟು ಬೇಗ ತ್ರಿಶೂಲ್ ಮನೆಗೆ ಬರಬೇಕು. ಅವನು ಬಂದರೆ ಮಾತ್ರ ನಮ್ಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋಕ್ಕೆ ಸಾಧ್ಯ.
ನಾವು ಯಾರನ್ನ ನೋಡಬೇಕು ಅಂತ ಬಯಸ್ತಾ ಇದ್ದೀವೋ ಈ ಪೂಜೆ ಮಾಡಿಸಿದ್ರೆ ಅವರು ನಮ್ಮ ಕಣ್ಮುಂದೆನೇ ಬರ್ತಾರೆ. ಅದಕ್ಕೆ ಈ ಪೂಜೆ ಮಾಡಿಸ್ತಾ ಇರೋದು. ಇವನು ಕ್ಷುದ್ರ ಶಕ್ತಿಯ ಆರಾಧಕ. ಇದ್ದಕ್ಕಿದ್ದ ಹಾಗೆ ಇವನಿಗೆ ತ್ರಿಶೂಲ್ ಮೇಲೆ ಇಷ್ಟು ಪ್ರೀತಿ ಬರೋಕೆ ಹೇಗೆ ಸಾಧ್ಯ? ಅವನು ಮಾಡ್ತಾ ಇರೋದು ತ್ರಿಶೂಲ್ ಬರಬೇಕು ಅಂತನೋ ಅಥವಾ ಆ ಪೂಜೆ ಹಿಂದೆ ಬೇರೆ ಯಾವುದೋ ಉದ್ದೇಶ ಇದೆಯಾ? ಗೋವಿಂದ, ಆದಷ್ಟು ಬೇಗ ಪೂಜೆಗೆ ರೆಡಿ ಮಾಡು. ಬೇಗ ಪೂಜೆ ಮಾಡಿ ಮುಗಿಸೋಣ. ನಾನೇ ಖುದ್ದಾಗಿ ಪೂಜೆ ಮಾಡ್ತೀನಿ. ಸರಿ ಬಾಬುಜಿ. ಅಭಯ್, ಅಭಯ್, ಯಾಕೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋಕ್ಕೇನು ಸರ್, 1000 ಇದೆ. ಆದರೆ ಅದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ಮನಸ್ಸಲ್ಲಿ ಬೆಟ್ಟದಷ್ಟು ನೋವಿದೆ ಸರ್. 10 ಸಮಾಧಾನ ಮಾಡ್ಕೊಳ್ಳೋಣ ಅಂದರೆ ಅಳೋದಕ್ಕೆ ಕಣ್ಣಲ್ಲಿ ಒಂದು ತೊಟ್ಟು ನೀರು ಇಲ್ಲ. ಮನಸ್ಸಲ್ಲಿರೋದನ್ನ ಹೇಳ್ಕೊಳಕ್ಕೂ ಆಗದೆ, ಅದನ್ನ ಒಳಗಿಟ್ಕೊಳಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಜೀವನ ನರ್ಕ ಆಗ್ಬಿಟ್ಟಿದೆ. ನಿಜ ಅಭಯ್, ಯಾವುದಾದ್ರೂ ಒಂದು ವಿಷಯನ ಯಾರ ಹತ್ರ ಹೇಳ್ಕೊಳ್ದೆ ಮುಚ್ಚಿಟ್ರೆ ಅದೊಂಥರ ರಕ್ತ ಹೆಪ್ಪುಗಡ್ದಂಗೆ. ಮೊದಲೇ ಹೇಳ್ಕೊಂಬಿಟ್ರೆ ಏನೂ ಸಮಸ್ಯೆ ಇಲ್ಲ. ಅದನ್ನು ಹೇಳೋದಕ್ಕೆ ದಿನ ಮುಂದೂಡಿದ್ರೆ ಹೆಪ್ಪುಕಟ್ಟಿರೋ ರಕ್ತ ಕಲ್ಲಾಗಿ ಮನಸ್ಸನ್ನು ಚುಚ್ಚಿ ನೋಯಿಸುತ್ತೆ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಕೆಲವು ವಿಷಯಗಳನ್ನ ಮಾತಾಡದೇ ಇರೋದೇ ಒಳ್ಳೆಯದು. ಹೇಳ್ಕೊಂಡ್ರೆ ನನಗೆ ಕಷ್ಟ, ಹೇಳಿಸ್ಕೊಂಡ್ರೆ ನಿಮಗೆ ಸಂಕಟ. ಕೆಲವು ರಹಸ್ಯಗಳು ಹಾಗೆ ನೋಡಿ. ನೀವೀಗ ಅನುಭವಿಸ್ತಾ ಇರೋ ನೋವನ್ನ ನಾನು ಅನುಭವಿಸ್ತಾ ಇದ್ದೀನಿ. ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದೀನಿ. ನಿಜವಾಗ್ಲೂ ದೇವರು ಅನ್ನೋನಿದ್ರೆ ನಾವು ತಪ್ಪು ಮಾಡಿದ್ರೆ ನಮ್ಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಲಿ. ಆದರೆ ನಾವು ಪ್ರೀತಿಸೋರ್ನ ಚೆನ್ನಾಗಿಟ್ಟಿರ್ಬೇಕು. ಅವ್ರು ಯಾವಾಗಲೂ ನಮ್ಮ ಜೊತೆಲೇ ಇರಬೇಕು. ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು. ಪ್ರೀತಿಸೋರು ನಮ್ಮಿಂದ ದೂರ ಆದರೆ ಆ ನೋವನ್ನ ತಡ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ ಸರ್? ಹೌದು, ನಾವು ಪ್ರೀತಿಸೋರು ದೂರ ಆದಾಗ ಆಗೋ ನೋವಿದೆಯಲ್ಲ, ಆ ನೋವು ಈ ಪ್ರಪಂಚದಲ್ಲೇ ಅಂಥ ನೋವಿರೋದಿಲ್ಲ. ಆ ಥರ ನೋವದು. ನಿನ್ನನ್ನು ನೋಡಿದಾಗ ನನಗೆ ಅವಾಗವಾಗ ಅನಿಸೋದು, ನಿನ್ನಲ್ಲಿ ಯಾವುದೋ ಒಂದು ಭಾವನೆ ನೋವು ತಿಂತಾ ಇದೆ. ತೊಂದರೆ ಇಲ್ಲಪ್ಪ, ನೀನು ಅಂದ್ಕೊಂಡಿದ್ದಾಗತ್ತೆ. ನೀನು ಬಯಸಿದ್ದು ಆದಷ್ಟು ಬೇಗ ಸಿಗತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಮಾತು ಕೇಳಿದ್ಮೇಲೆ ಮನಸ್ಸಿಗೆ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಹಾಗೆ ನೀವೇನು ಬಯಸ್ತಾ ಇದ್ದೀರೋ ಅದು ಆಗಲಿ. ನಾನು ಹೇಳಬೇಕು ಅಂತ ಇರೋದು ನನ್ನ ಮಗ ತ್ರಿಶೂಲ್ ಅನ್ನೋ ವಿಚಾರ. ನಾನು ಹೇಳಬೇಕು ಅಂತ ಇರೋದು ನಾನೇ ನಿಮ್ಮ ಮಗ ತ್ರಿಶೂಲ್ ಅನ್ನೋ ವಿಚಾರ. ಅಂಕಲ್, ಏನು ಅಂಕಲ್ ಇದು? ನಿಮ್ಮ ರೂಪದಲ್ಲಿರೋ ದಿಗ್ವಿಜಯ್ ಇದ್ದಕ್ಕಿದ್ದಾಗೆ ಪೂಜೆ ಮಾಡಬೇಕು, ಆ ಪೂಜೆ ಮಾಡಿದ್ರೆ ತ್ರಿಶೂಲ್ ವಾಪಸ್ ಮನೆಗೆ ಬರ್ತಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನೀನೇ ಉತ್ತರ ಹೇಳಬೇಕು. ಅವನೇನು ಅಪಾಯಕಾರಿ ಅಲ್ಲ, ಅವನನ್ನು ಎದುರಿಸ್ಬೋದು ಅಂತ ಹೇಳಿದವಳು ನೀನೇ ತಾನೆ. ನನ್ನ ರೂಪದಲ್ಲಿ ಬಂದವನು ಮತ್ತು ಆ ಅಭಯ್ ಇಬ್ಬರು ಕೈ ಜೋಡಿಸಿದ್ದಾರೆ. ಅವರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು, ನೀನು ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಅವನು ತ್ರಿಶೂಲ್ ಕರ್ಸೋದಕ್ಕೆ ಅಂತೇಳಿ ಪೂಜೆ ಮಾಡಿಸ್ತಾ ಇದ್ದಾನೆ. ಅದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅವನು ಪೂಜೆ ಮಾಡಿಸಿದ ಮೇಲೆ ತ್ರಿಶೂಲ್ ಏನಾದ್ರು ಬಂದರೆ
ಮನೆಯಲ್ಲಿ ಎಲ್ಲರೂ ಅವನೇ ದಿಗ್ವಿಜಯ ಅಂತ ನಂಬ್ತಾರೆ. ಪೂಜೆ ಮಾಡಿಸಿ ಮಗನನ್ನ ಕರೆಸ್ತಾ ಅಂತೇಳಿ ಎಲ್ಲರೂ ಅವನನ್ನ ಹೊಗಳ್ತಾರೆ. ಆಮೇಲೆ ನಾವು ಸತ್ಯ ಹೇಳಿದ್ರು ಯಾರು ನಂಬ್ತಾರೆ ನಮ್ಮನ್ನ? ಆಮೇಲೆ ನಾನೇ ದಿಗ್ವಿಜಯ ಅನ್ನೋ ಸತ್ಯ ನಾನಲ್ಲೇ ಮಣ್ಣಾಗಿ ಹೋಗುತ್ತೆ. ಯೋಚನೆ ಮಾಡಬೇಡಿ ಅಂಕಲ್. ಯಾವುದೇ ಕಾರಣಕ್ಕೂ ತ್ರಿಶೂಲ್ ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳ್ತಿದ್ಯಾ ನೀನು? ಅವನೇನೇನು ಮಾಡ್ತಾನೆ ಅನ್ನೋದನ್ನ ಗಮನಿಸ್ತಾ ಇರೋಣ. ನನಗನ್ಸುತ್ತೆ ಅವನು ಎಲ್ರನ್ನೂ ನಂಬ್ಸಕ್ಕೋಸ್ಕರ ಈ ಪೂಜೆನ ಮಾಡ್ತಾ ಇದ್ದಾನೆ ಅಂತ. ಆ ಪೂಜೆ ಮಾಡೋ ಉದ್ದೇಶ ತ್ರಿಶೂಲ್ನ ಕರ್ಸೋದಲ್ಲ, ಬೇರೆ ಏನೋ ಇದೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ಅಂದರೆ ನೀನು ಹೇಳ್ತಾ ಇರೋದು? ಗೊತ್ತಿಲ್ಲ, ಆದರೆ ಈ ಪೂಜೆ ಉದ್ದೇಶ ಏನು, ಅವನ ಉದ್ದೇಶ ಏನು ಅನ್ನೋದನ್ನ ನಾವು ಮೊದಲು ಕಂಡುಹಿಡಿಯೋಣ. ಈ ಪೂಜೆ ಆಗಲಿ, ಆಮೇಲೆ ಮಿಕ್ಕಿದ ವಿಚಾರ ನೋಡೋಣ. ಇವಳು ನನ್ನೆಲ್ಲ ಪ್ರಶ್ನೆಗಳನ್ನು ಪ್ರಶ್ನೆಗಳಾಗೇ ಉಳಿಸ್ತಾಳೆ. ಅಷ್ಟೇ ಅಲ್ಲ, ನನ್ನ ಹತ್ರ ಇರೋ ಉತ್ತರಗಳನ್ನು ಪ್ರಶ್ನೆ ಹಾಗೇನೆ ಮಾಡಿಬಿಡ್ತಾಳೆ.